ಬಾಯ್ಸ್ ಯಾರಿಗಾರ ಫ್ರೆಶ್ ಡೈರಿ ಮಿಲ್ಕ್ ಬೇಕಂದ್ರೆ ಹೇಳಿ, ಡೈರೆಕ್ಟ್ ಇಲ್ಲಿಂದ ಎತ್ಕೊಂಡ್ಬಂದ್ಬಿಡ್ತೀನಿ. ಓಕೆನಾ? ಫ್ರೆಶ್ ಡೈರಿ ಮಿಲ್ಕಲ್ಲಿ ಇವಾಗ ಹೋಗೋದೇ ಇರೋದು ನಮಗೆ. ಹೆಂಗೆ ಹೋಗೋಣ? ಆ ಕಡೆಯಿಂದ ಹೋಗೋಣ ಬನ್ನಿ. ಅಲ್ಲಿ ಅಯ್ಯೋ ನೋಡ್ರಿ ಗುರು, ಇಲ್ಲಿ ಯಪ್ಪ ನೋಡ್ರಿ ಅರ್ಧ ಅಡಿ ಕಾಲೇ ಒಳಗೋಯ್ತು. ಈ ಕಡೆ ಬರೋ, ಇದ್ರ ಮೇಲೆ ನಡ್ಕೊಂಡು ಒಂದು ಚಪ್ಪಲಿ ಎತ್ತಕ್ಕಾಯ್ತಿಲ್ಲ ಗುರು. ಎಲ್ರದ್ದು ಚಪ್ಪಲಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಕಂಡೀಷನಲ್ಲಿದೆ ಚಪ್ಪಲಿ, ಶೂಗಳು. ನೆಕ್ಸ್ಟು ವಾಪಸ್ ಬಂದಮೇಲೆ ಇನ್ನೊಂದ್ಸತಿ ತೋರಿಸ್ತೀವಿ ಅದು ಹೆಂಗಾಗಿರುತ್ತೆ. ಹೋಗ್ತಿರೋದೀಗ ಭೀಮೇಶ್ವರ ಫಾಲ್ಸು. ಟ್ರಕ್ ಮಾಡ್ಕೊಂಡು ಹೋಗೋಣ ನಡ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ಕೂಡ ಬಂದಾಗ ರೈನಿ ಸೀಸನಲ್ಲೇ ಬಂದಿದ್ವಿ, ಚೆನ್ನಾಗಿತ್ತು ಕೊಚ್ಚಲ್ಲಿ ನಡ್ಕೊತ ಮಜಾ ಮಾಡ್ಕೊಂಡು ಹೋಗೋಣ ಬನ್ನಿ. ಬಾಯ್ಸ್ ನೋಡಿ, ಟ್ರೆಕ್ಕಿಂಗ್ ಶುರು. ರೋಡ್ ಕಾಣ್ತಾ ಇದೆ, ಸ್ಥಿತಿ ಹೆಂಗಿದೆ ಅಂತ ಹೇಳಿ. ಜೀಪಲ್ಲಿ ಬರೋರು ಜೀಪಲ್ಲಿ ಬರ್ಬೋದು, 150 ರೂಪಾಯಿ ಅಪ್ ಆ್ಯಂಡ್ ಡೌನ್ ಒಬ್ಬರಿಗೆ ಹೋಗಿ ಬರೋದಕ್ಕೆ. ಕ್ರೇಜಿ ಆಫ್ ರೋಡ್ ಅಂತ ಹೇಳ್ಕೊಳ್ಳಿ. ಇದರಲ್ಲಿ ಜೀಪಲ್ಲಿ ಬರ್ಬೋದು ಅಷ್ಟೇ. ಬೈಕಲ್ಲಿ ಓಡಿಸೋರು ಇದ್ದಾರೆ, ಎಂಥೂಸಿಯಾಸ್ಟ್ಸ್ ಇದ್ದೀರಾ ಅಂದರೆ ಬೈಕ್ ತೊಗೊಂಬನ್ನಿ, ಇಫ್ ಯು ಕ್ಯಾನ್ ಮ್ಯಾನೇಜ್ ಅನ್ನೋದಕ್ಕಾದರೆ. ಸೊ ನೋಡಿ ರೋಡ್ ಸ್ಟಾರ್ಟ್ ಆಗುತ್ತೆ ಹಿಂಗೆ ಅಂತ, ಈ ಥರ ಇದೆ. ಚಪ್ಪಲಿಗೆ ಹೋದ ಚಪ್ಪಲಿ ಗ್ರಿಪ್ಸ್ ಇರೋದು ಹಾಕೊಂಬನ್ನಿ. ಈ ಥರ ಸ್ಪಾಕ್ಸು ಇಲ್ಲ ಗ್ರಿಪ್ಸ್ ಇರೋ ಥರ ಹಾಕೊಂಬನ್ನಿ. ಹೆಂಗೆ ಜಾರ್ಕೊಂಡು ಹೋದ ಇವನು ನೋಡ್ತೀರಾ ಇದು ರೋಡಿನ ಸ್ಥಿತಿ. ಇದೇ ಆ್ಯಕ್ಚುಲಿ ಕರೆಕ್ಟ್ ಟೈಮ್ ಇರೋವಂಥದ್ದು. ಇವಾಗ ಬಾಯ್ಸ್ ಜೊತೆ ಬರೋಕ್ಕೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಾತ್ರ. ಮಳೆ ಅಂದರೆ ಫುಲ್ಲು ಮಳೆ ಇರಬಾರ್ದು, ಒಂದು ಸ್ವಲ್ಪ ಲೈಟಾಗಿ ಡ್ರಿಸಲ್ ಆಗ್ತಿರ್ಬೇಕು. ಅವಾಗ ಇಲ್ಲಿ ಇನ್ನೂ ಸಕ್ಕದಾಗಿರುತ್ತೆ ಹುಡುಗರ ಜೊತೆ ಹೋಗೋಕ್ಕೆ. ಬೈಕಲ್ಲಿ ಹೋದರೆ ಅದು ಇನ್ನೊಂಥರ ಕ್ರೇಜಿ. ಬೈಕಲ್ಲಿ ಹೋಗಿ ಎಲ್ಲೆಲ್ಲೆಲ್ಲ ಬಿದ್ದು ಕ್ರೇಜಿ. ಇಲ್ಲಿ ನಮಗೆ ಕಾಲೇ ಇವಾಗ ಹಿಂಗೆ ಇದೆ, ಜಾರ್ತಾ ಇದೆ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಆದಷ್ಟು ಬಾಯ್ಸ್ ಜೊತೆ ಈ ಟೈಮಲ್ಲಿ ಬನ್ನಿ. ಮಾನ್ಸೂನ್ಸಲ್ಲೆಲ್ಲ ರೈಡ್ ಮಾಡಿ. ಸಮ್ಮರಲ್ಲಿ ಹೋಗೋದು ನಾರ್ಮಲಾಗಿ ಇದ್ದೇ ಇರುತ್ತೆ, ಮಾನ್ಸೂನ್ಸಲ್ಲಿ ಈ ಥರ ಬಂದುಬಿಟ್ಟು ರೈಡ್ ಮಾಡಿ, ಕ್ರೇಜಿ ಇರುತ್ತವೆಲ್ಲ. ಅದು ಮತ್ತು ಲೈಕ್ ಆಫ್ ರೋಡ್ ಬೈಕ್ಸ್ ಇಟ್ಕೊಂಡು ಮಾಡಿದ್ರೆ ಇಟ್ ಫೀಲ್ಸ್ ಗುಡ್, ಇಲ್ಲ ಅಂತಲ್ಲ. ಬಟ್ ಆಫ್ ರೋಡ್ ಇಲ್ದಿರೋ ಗಾಡಿಗಳು ಇರುತ್ತಲ್ಲ, ಈಗ ಎಕ್ಸಾಂಪಲ್ ನನ್ನ ಹತ್ರ R15, ಅದ್ರಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಆದರೂ ಅದ್ರಲ್ಲಿ ಮಾಡಿ, ಅವಾಗ ಖುಷಿ, ಅವಾಗ ಸಿಗೋ ಮಜಾನೇ ಬೇರೆ. ಅದು ಫುಲ್ ಜಾಲಿ ಅಂತ. ಬಿಲ್ ಕಟ್ಟೋದು ಸಿಗೋದು ಮಜಾ. ಬಿಲ್ ಅಂತಲ್ಲ ಗುರು, ನಿನ್ ಕ್ರೇಜಿಯಾ, ನಿನ್ ಗಾಡಿ ಇರೋದೇ ಓಡ್ಸೋಕ್ಕೆ, ಫೀಲ್ ಮಾಡೋಕ್ಕೆ ಅಂದಮೇಲೆ ಓಡಿಸ್ಬೇಕು. ಬಿಲ್ ಬಗ್ಗೆ ತಲೆ ಕಟ್ಸ್ಕೊಬಿಡ್ದಾವೆಲ್ಲ. ನೋಡ್ರಿ ಈ ಥರ ಜೀಪ್ ಬರುತ್ತೆ, ಅಣ್ಣ ಹೆಂಗೆ ಹಚ್ತಾನೆ ನೋಡ್ರಿ. ಸೈಡಿಗೆ ಸರಿಯೋದು ಒಳ್ಳೇದು, ಹಚ್ತಾ ಅಂದರೆ ಮೈ ಮೇಲೆ ಹಚ್ಬಿಡ್ತಾನೆ ಆಮೇಲೆ. ಕಮಾನ್ ಕ್ರೇಜಿ, ಹಚ್ಚೋಣ ಕ್ರೇಜಿ. ನೋಡ್ರಿ ಈ ಥರ ಕ್ರೇಜಿ ಹೊಡಿತಾರೆ ಗಾಡಿಗಳು ಹಾಕ್ಕೊಂಡು. ಹಾಯ್ ಯಾರ ಗೊತ್ತಿಲ್ಲ ಅಂತವ್ರೆ. ಇವನಿಗೆ ಇರ್ಲಾರದ್ದು ಇರುವೆ ಬಿಡ್ಕೊಳ್ಳೋದು ಅಂದರೆ ಹಿಂಗೆ. ಸುಮ್ಮನೆ ಇಲ್ಲಿ ಜಾಗ ಕ್ಲೀನಾಗಿದೆ ನಡ್ಕೊಂಬರಕ್ಕೆ. ಇವನಿಗೆ ಬಾರೋ ಆದರೆ ಅಲ್ಲೇ ಕೊಚ್ಚಲ್ಲಿ ನಡ್ಕೊಂಡು ಹೋಗಿದ್ದ. ಈಗ ಯಾರು ಬೀಳ್ತಿದ್ದ ಅದಕ್ಕೆ ಬಂದವನೀಗ ಮತ್ತೆ ವಾಪಸ್ ಹೋಗ. ನೋಡ್ರಿ ಯಾವ ಥರ ಇದೆ ನೇಚರ್ ಅನ್ನೋದು. ಇದಕ್ಕೆ ಕಂಡು ಹೇಳೋದು ಮಲೆನಾಡು ಅಂತ ಹೇಳಿ. ಕ್ರೇಜಿ ಮಲೆನಾಡು. ಅಲ್ಲಿ ನೋಡ್ರಿ ಕಾಣ್ತಾ ಇದೆ, ಅಲ್ಲೊಂದು ಫಾಲ್ಸ್ ಟೈಪ್. ನಿಮಗೆ ಝೂಮ್ ಮಾಡ್ತೀನಿ ನೋಡಿ, ಬರ್ತಾ ಇದೆಯಾ? ಅದೇ ಫಾಲ್ಸ್ ಅಲ್ಲಿ ಕನೆಕ್ಟೆಡ್ ಆಗಿ ಬರೋವಂಥದ್ದು ಕಾಣುತ್ತೆ ಕೂಡ ದೇವಸ್ಥಾನದ ಪಕ್ಕದಲ್ಲಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಅಪ್ಪ ಹೆಂಗಿದೆ ಇಲ್ಲಿ, ಅಣ್ಣ ಹೆಂಗೆ ಹಚ್ಬೇಕು ಅನ್ನೋ ಅಂತ. ಅಯ್ಯೋ ಹಚ್ಚೋ, ಕಮ್ಮನ್ ಅಣ್ಣ. ಸರಿ ಹಚ್ಕಿತ ನಿಂಬೆಹಣ್ಣಿಗೆ ಮೇಣ ಆದ್ರೂ ಕಷ್ಟ ಮೇಲೆ. ಬಾ ಹೊಡೆ ಹೋದ ಅಣ್ಣ ಲಡಾಖಿಗೆ. ಕ್ರೇಜಿ. ಈ ಥರ ಎಲ್ಲ ಓಡಿಸ್ಬೇಕಂದ್ರೆ ಆ ಸ್ಕಿಲ್ಲು ಅವ್ರಿಗೆ ಹೊಡೆದೊಡ್ದು ಅಭ್ಯಾಸ ಆಗಿರುತ್ತೆ. ನೋಡ್ರಿ ಅವ್ರಿಗೆಲ್ಲ ಹಚ್ಚಿ ಅಲ್ಲೇ ಇಳಿಸ್ಬಿಟ್ಟು ಬಂದ್ಬಿಟ್ಟವ್ರೆ. ಪಾಪ ಹುಡುಗ ಅಳ್ತವನೇ ಹೆದರ್ಕೊಂಡು, ಈ ಪಾಟಿ ಹೊಡಿತಾರಲ್ಲ ಅಂತ ಹೇಳ್ಬಿಟ್ಟು. ಕಮಾನ್ ಲೆಟ್ಸ್ ಗೋ, 1 2 3 ಹೊಡಿಯೋಣ. ಆಫ್ ರೋಡ್ ಅಂತಾನೆ ಬಂದ್ಬಿಟ್ಟವ್ರು ನೋಡ್ರಿ ಗಾಡಿ ಮೇಲೆ. ಕಮಾನ್ ಹೊಡೀರಿ. ಅದು ಕಮಾನಪ್ಪ, 4 ವೀಲ್ ಡ್ರೈವ್ ನೋಡ್ರಿ ಹೆಂಗೆ ಹತ್ತುತ್ತೆ. ನೋಡ್ರಿ ಕ್ರೇಜಿ. 4 ವೀಲ್ ಡ್ರೈವ್ಸ್ ಇದ್ರೆ ಇದೆ, ಹೆಂಗಾರು ಇರಲಿ ಹತ್ತು ಬಿಡುತ್ತೆ. ವೇಟ್ ಜಾಸ್ತಿ ಇರ್ಬೇಕಷ್ಟೇ ಗಾಡಿ ಒಳಗೆ. ಖಾಲಿ ಇತ್ತು ಅಂದರೆ ಹತ್ತ ಸ್ವಲ್ಪ ಕಷ್ಟ. ಬಾಯ್ಸ್ ಯಾರಿಗಾರ ಫ್ರೆಶ್ ಡೈರಿ ಮಿಲ್ಕ್ ಬೇಕಂದ್ರೆ ಹೇಳಿ, ಡೈರೆಕ್ಟ್ ಇಲ್ಲಿಂದ ಎತ್ಕೊಂಡ್ಬಂದ್ಬಿಡ್ತೀನಿ. ಓಕೆನಾ? ಫ್ರೆಶ್ ಡೈರಿ ಮಿಲ್ಕಲ್ಲಿ ಇವಾಗ ಹೋಗೋದೇ ಇರೋದು ನಮಗೆ. ಹೆಂಗೆ ಹೋಗೋಣ? ಆ ಕಡೆಯಿಂದ ಹೋಗೋಣ ಬನ್ನಿ. ಅಲ್ಲಿ ಅಯ್ಯೋ ನೋಡ್ರಿ ಗುರು, ಇಲ್ಲಿ ಯಪ್ಪ ನೋಡ್ರಿ ಅರ್ಧ ಅಡಿ ಕಾಲೇ ಒಳಗೋಯ್ತು. ಈ ಕಡೆ ಬರೋ, ಇದ್ರ ಮೇಲೆ ನಡ್ಕೊಂಡು ಒಂದು ಚಪ್ಪಲಿ ಎತ್ತಕ್ಕಾಯ್ತಿಲ್ಲ ಗುರು. ಚಪ್ಪಲಿ ಚಾಕ್ಲೇಟ್ ಫುಲ್ಲು ಇರೋ ಹೋಗೈತಿಲ್ಲ. ಇರೋ ಕೆಳಗೆ ನೋಡ್ರಿ, ಇಲ್ಲೇ ಎಷ್ಟು ಚೆನ್ನಾಗಿದೆ ನೀರು. ಇಲ್ಲಿಂದ ಹಿಂಗೆ ಯಾರು ಬಿಡೋಕ್ಕೆ, ಬಟ್ ಆಳ ಇದೆ ಅಲ್ಲ, ಆಳ ಇಲ್ಲ ಅದಕ್ಕೆ ಯಾರಕ್ಕಾಗಲ್ಲ. ನೋಡ್ರಿ ಅವನು ಅಪ್ಪ. ಒಂದು ನಿಮಿಷ ಇರ್ರಿ. 3 ಬಾಯ್ಸ್ ಕ್ರಾಸ್ ಆಗಿಬಿಡೋಣ. ಹೆಂಗಿರೋ ಚಪ್ಪಲಿ ಆಗೋಗಿದೆ, ಚಪ್ಪಲಿ ನೆನ್ಸ್ಕೊಂಡೆ ಹೋಗ್ಬೇಕೀಗ. ಆ 1 ಆ 2 ಆ 3
ಯಾವುದು ಕ್ರಾಕ್ಸಿಗೆ ಕಲರು ಪೇಂಟ್ ಎಲ್ಲ ಮಾಡ್ಸೋದು? ಬರ್ರಿ ಇಲ್ಲಿ ಕ್ಲೀನಾಗಿ ಇಡ್ರಿ. ಅಲ್ಲಿ ನೋಡ್ರಿ ಅವನು. ಅಯ್ಯೋ 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 ಅಪ್ಪ, ಚಪ್ಪಲಿ ಅದರೊಳಗೆ ಸಿಗಾಕತ್ತೈತಿ. ಅಮ್ಮ ಅಯ್ಯ ಬರ್ತಿಲ್ಲ ಕಣ ಕಾಲ. ಮಾಡಿ ನಾನು ಬೇರೆ ಸಾಲದು ಅಂತ ಹೇಳ್ತು ವೈಟ್ ಶರ್ಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ವೈಟ್ ಕ್ರಾಕ್ಸ್ ಹೋಗ್ಲಿ ಯಾಳ್ದಿದ್ದು. ಹಾಂ ನೋಡ್ರಿ ಬಾಯ್ಸ್, ಶುರುವಲ್ಲಿ ಹೆಂಗಿತ್ತು ಈಗ ಹೆಂಗಾಗಿದೆ. ವೈಟ್ ಕ್ರಾಕ್ಸ್ ಹೋಗಿ ಇವಾಗ ಚಾಕ್ಲೇಟ್ ಕ್ರಾಕ್ಸ್ ಆಗಿದೆ. ಅಲ್ಲೆಲ್ಲ ಬಾಯ್ಸ್ ನೋಡಿ ಹೆಂಗೆ ಬರ್ತಿದ್ದಾರೆ ಕೂಗಾಡ್ಕೊಂಡು. ಆ ಥರ ಬರಬೇಕು. ಹೊಸ ಹೆಸರು ಕೊಡ್ಬೇಕು ಇದಕ್ಕೆ, ಚಾಕ್ಲೇಟ್ ಬ್ರಿಡ್ಜ್ ಅಂತೇಳಿ. ಮನೆ ಇವ್ನು ನೋಡ್ರಿ ಅಲ್ಲೇ ಬಿದ್ದುಬಿಟ್ಟು ಗಾಯ ಮಾಡಿಕೊಂಡು ರಕ್ತ ಬರ್ತಿದೆ ಲೈಟಾಗಿ. ಇವನ ಮೈಯಲ್ಲಿ ಗಾಯಗಳೇ ಜಾಸ್ತಿ. ಗಾಯ ಇವನಿಗೆ ಫ್ರೆಂಡ್ ಅಲ್ಲ, ಇವನೇ ಗಾಯಕ್ಕೆ ಫ್ರೆಂಡ್ ಆಗ್ಬಿಟ್ಟವನು. ಚಾಕ್ಲೇಟ್ ಕಾಲಾಗಿದೆ, ಕೈ ಕಾಲು ಎಲ್ಲ. ಚಪ್ಪಲಿ ಅಂತೂ ನಂದು 2 ಬ್ಯಾಂಡ್ ಕಿತ್ಕೊಂಡು ಹೋಯ್ತು. ಅವ್ನು ನೋಡ್ರಿ ಇನ್ನೂ ಚೆನ್ನಾಗಿದೆ. ಸೊ ಬಂದಮೇಲೆ ವಾಪಸ್ ಜೀಪಲ್ಲಿ ಕೊಟ್ಟು ಕಳಿಸ್ತಾನಂತೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ನೆಕ್ಸ್ಟ್ ಬಂದ್ವಿ ಆಲ್ಮೋಸ್ಟ್ ಈಗ ಭೀಮೇಶ್ವರ ಫಾಲ್ಸಿಗೆ. ಅಲ್ಲಿ ತನಕ ಆ ಗೇಟ್ ತನಕ ಜೀಪ್ ಬರುತ್ತೆ. ಅಲ್ಲಿ ನಿಲ್ಲಿಸ್ಮೇಲೆ ಮತ್ತೆ ಇಲ್ಲಿಂದ ಒಂದು 100 ಮೀಟರ್ ನೀವು ಹಿಂಗೆ ಟ್ರೆಕ್ ಮಾಡಿದ್ರೆ, ನಡ್ಕೊಂಡು ಹೋದರೆ, ಟ್ರೆಕ್ ಮಾಡೋದಲ್ಲ ಗುರು, ನಡ್ಕೊಂಡು ಹೋದ್ರೆ ಆಯಿತು, ಈಸಿಯಾಗಿದೆ, ವಾಕಬಲ್ ಡಿಸ್ಟೆನ್ಸು. ಹೋದ್ಮೇಲೆ ನಿಮಗಲ್ಲಿ ವಾಟರ್ ಫಾಲ್ಸ್ ಪಕ್ಕದಲ್ಲೇ ದೇವಸ್ಥಾನ 2 ಕೂಡ ಸಿಗುತ್ತೆ. ಸೊ ಬನ್ನಿ, ಅದು ಕೂಡ ಕ್ರೇಜಿಯಾಗಿದೆ ಪ್ಲೇಸ್. ನಾನು ಆಲ್ರೆಡಿ ಒಂದು ಸರ್ತಿ ಬಂದು ಹೋಗಿದ್ದೀನಿ. ಇವಾಗ ಇನ್ನೊಂದು ಸರ್ತಿ ಮಾನ್ಸೂನಲ್ಲಿ ಅಂತ ಸೌಂಡ್ ಕೇಳಿಸ್ತಾ ಇದೆ ಫಾಲ್ಸಿಂದು, ನೋಡ್ಬೋದು. ಕ್ರೇಜಿ ಜಾಗ ಅಲ್ಲ ಭೀಮೇಶ್ವರ ವಾಟರ್ ಫಾಲ್ಸ್. ಇವನಂತೂ ಚಾಕ್ಲೇಟ್ ಬಾಯ್ ಆಗ್ಬಿಟ್ಟಿದ್ದಾನೆ ಫುಲ್ಲು. ಕೈ ಕಾಲೆಲ್ಲ ಚಾಕ್ಲೇಟ್ ಮಾಡ್ಕೊಂಬಿಟ್ಟವನೆ. ಈಗ ಹೋಗೋ ಅಲ್ಲೇ ಎಲ್ಲ ಅಲ್ಲಿ ಹೋಗ್ಬಿಟ್ಟು ನೀರು ಬಿಡೋ ಜಾಗದಲ್ಲಿ ಎಲ್ಲ ಫ್ರೆಶ್ ಮಾಡ್ಕೊಳ್ಳೋದು, ಮತ್ತೆ ಕಾಲು ಕೈ ಎಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ. ಇದೇ ಫಾಲ್ಸು, ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ, ಅಲ್ಲಿ ಮೇಲೆ ಹೋಗೋದು. ಸೊ ಬನ್ನಿ, ಕಾಲು ಕೈ ಎಲ್ಲ ತೊಳ್ಕೊಳ್ಳೋಣ, ಹೋಗ್ಬಿಟ್ಟು ಕ್ಲೀನಾಗಿ ಅಲ್ಲಿ ಫ್ರೆಶ್ ಅಪ್ ಮಾಡ್ಕೊಳ್ಳೋಣ. ಸೊ ಬಾಯ್ಸ್, ಇದೆ ಬೆಟ್ಟದ ಭೀಮೇಶ್ವರ ದೇವಸ್ಥಾನ, ಇಲ್ಲೇ ಪಕ್ಕದಲ್ಲೇ ವಾಟರ್ ಫಾಲ್ಸಲ್ಲಿ. ಮತ್ತು ಇದಿಷ್ಟು ಸರೌಂಡಿಂಗು ದೇವಸ್ಥಾನ ಇರೋವಂಥದ್ದು. ಒಳಗಡೆ ಹೋಗಿ ವೀಡಿಯೋ ಮಾಡೋದು ಸರಿ ಅಂತಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ.